ಅಲ್ಲಿ ಕೊಲೆ ಆಗಿರೋದು ಯಾರು? ಹಿಂದೂ ಹೆಣ್ಣು ಮಕ್ಕಳಲ್ವಾ? ಅದ್ರ ಬಗ್ಗೆ ಯಾಕೆ ಒಬ್ಬರು ಮಾತಾಡಲ್ಲ? ಆ ಕೊಲೆ ಆಗಿರೋಂಥ ಒಬ್ಬ ಸಾಧಾರಣ ಕುಟುಂಬಗಳು, ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್ ಕುಟುಂಬಗಳು, ಅವ್ರ ಬಗ್ಗೆ ಯಾಕೆ ಇವರು ಒಂದು ಶಬ್ದನೂ ಮಾತಾಡ್ತಾ ಇಲ್ಲ? ಅಷ್ಟು ರಕ್ತಪಾತ ಆಗಿದೆಯಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಅಷ್ಟು ಜನ ರೇಪ್ ಆಗಿದಾರಲ್ಲ, ಸಣ್ಣ ಶಾಲೆ ಮಕ್ಕಳು ರೇಪ್ ಆಗಿದಾರಲ್ಲ, ಅದ್ರ ಬಗ್ಗೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಹಂಗಾದ್ರೆ ಇವ್ರಿಗೆ ಬೇಕಾಗಿರುವಂಥದ್ದು ಕೊಲೆಗಡಕರನ್ನು ರಕ್ಷಿಸೋದಕ್ಕೆ ಇವರು ಈ ತಂತ್ರಗಳನ್ನೆಲ್ಲ, ಈ ಷಡ್ಯಂತ್ರಗಳೆಲ್ಲ ಮಾಡಿ ಜನಗಳನ್ನು ದಿಕ್ ತಪ್ಪಿಸ್ಲಿಕ್ಕೆ, ಜನಗಳನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಇದೆಲ್ಲೂ ಕೂಡ ಯಾಕೆ ನಡೀತಾ ಇದೆ? ಎಲ್ಲಿಂದಲೂ ಇವ್ರಿಗೊಂದು ದುಡ್ಡು ಬರ್ತಾ ಇದೆ, ಹುಂಡಿ ದುಡ್ಡು ಬರ್ತಾ ಇದೆ ಇವ್ರಿಗೆ ಬೇಕಾದಷ್ಟು. ದುಡ್ಡಿನಿಂದಾಗಿ ಇವರು ದುಡ್ಡುಗೋಸ್ಕರವಾಗಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಂದ್ರೆ ಈ ಹೊರಗಡೆ ಇವತ್ತು ಸೌಜನ್ಯ ಪರವಾಗೋ ಅಥವಾ ವೇದವಲಿ ಪರವಾಗೋ ಪದ್ಮಲತಾ ಪರವಾಗೋ ಕೆಲಸ ಮಾಡೋಂಥವ್ರಿಗೆ, ಆ ಬಡವರಿಗೆ, ಅವ್ರಿಗೆ ಊಟ ಕೊಡೋಕ್ಕೂ ಶಕ್ತಿ ಇಲ್ಲ ಅವ್ರಿಗೆ. ನಾವೇ ನಮ್ಮ ಕೈಯಿಂದ ಊಟ ಮಾಡ್ಕೊಂಡೇ ಬಂದು ಹೋರಾಟ ಮಾಡಬೇಕು. ನಾವು ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ? ಇವತ್ತು ನಮ್ಮ ಮನೆಯಲ್ಲೇ ಒಂದು ಹೆಣ್ಮಗು ಹಿಂಗಾದ್ರೆ ಏನು ಗತಿ ಅನ್ನೋಂಥ ಯೋಚನೆ ನಮಗೆ ಬರಬೇಕಾಗಿದೆ. ನಮ್ಮ ಮಕ್ಕಳಿಗೆ ಆಗದಾಗ ನಾವು ಪ್ರತಿಭಟಿಸ್ತೇವೆ, ಇನ್ಯಾವಾಗ ಮಾಡ್ತೀವಿ ನಾವು? ಆ ಪ್ರತಿಭಟನೆನ ನಾವು ಭಾಳ ಸ್ಪಷ್ಟವಾಗಿ, ನೈತಿಕವಾಗಿ, ಭಾಳ ಮಾರಲ್ಲಾಗಿ ಮಾಡ್ತಾ ಇರೋಂಥ ಪ್ರತಿಭಟನೆ ಅದು. ನನಗನ್ಸುತ್ತೆ ನಾವು ಗೆಲ್ತೀವಿ ಅಂತ. ನಮ್ಮ ಪರವಾಗಿ ನ್ಯಾಯಾಲಯ ಇದೆ, ನಮ್ಮ ಪರವಾಗಿ ಮಂಜುನಾಥ ಸ್ವಾಮಿ ಇದ್ದಾರೆ, ನಮ್ಮ ಪರವಾಗಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ನಮ್ಮ ಪರವಾಗಿ ಎಲ್ಲ ಕರ್ನಾಟಕದ ಹೆಣ್ಣು ಮಕ್ಕಳ ಮನಸ್ಸುಗಳು ನಮ್ಮ ಪರವಾಗಿದ್ದಾವೆ.